ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬಂಗುಡೆ ಮೀನು ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 4 ಬಂಗುಡೆ ಮೀನನ್ನು ತಗೊಂಡಿದ್ದೀನಿ. ಅಂದರೆ ರವೆ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ನಾನು ಮನೆಯಲ್ಲೇ ಮಸಾಲವನ್ನು ರೆಡಿ ಮಾಡ್ತಾಯಿದ್ದೀನಿ ಫ್ರೈಗೆ. ಯಾವುದೇ ಅಂಗಡಿ ಮಸಾಲೆನೂ ಹಾಕ್ತಾ ಇಲ್ಲ ನಾನು. ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದಕ್ಕೆ ನಾನು ಮೀನನ್ನು ಕ್ಲೀನ್ ಮಾಡಿ ಈಗ ಮೀನನ್ನು ಇದು ಮಾಡ್ತಾಯಿದ್ದೀನಿ. ಏನು ಬರೆ ಎಳಿಯೋದು ಅಂತ ಹೇಳ್ತಾರಲ್ಲ, ಲೈನ್ ಗೆರೆ ಎಳಿತಾ ಇದ್ದೀನಿ. ಇದು ಯಾಕೆಂದರೆ ಮಸಾಲೆ ಎಲ್ಲ ನಾವು ಫ್ರೈಗೆ ಹಚ್ತೀವಲ್ಲ, ಅದು ಚೆನ್ನಾಗಿ ಎಳ್ಕೊಳ್ಬೇಕು ಅಂತೇಳಿ. ಮತ್ತು ಬೇಯುವಾಗಲೂ ಚೆನ್ನಾಗಿ ಬೇಯುತ್ತೆ. ಮಸಾಲೆ ಎಲ್ಲ ಹಿಡ್ದಿದ್ರೆ ಚೆನ್ನಾಗಿ ಬೇಯುತ್ತೆ. ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ನೋಡಿ, ದೂರ ದೂರ ಬರೆ ಎಳಿಬಾರ್ದು, ಹತ್ರವಾಗಿ ಎಳಿಬೇಕು. ಆದಾಗ ಮಸಾಲೆ ಚೆನ್ನಾಗಿ ಎಳೆಯುತ್ತೆ ಮತ್ತು ಚೆನ್ನಾಗಿ ಬೇಗ ಬೇಯಲಿಕ್ಕೂ ಈಸಿ ಆಗುತ್ತೆ. ನೋಡಿ, ಈ ಥರ ಇಷ್ಟಿಷ್ಟು ಗೆರೆ ಎಳಿಬೇಕು. 2 ಸೈಡ್ ಕೂಡ ಎಳಿಬೇಕು. ನೋಡಿ, ಈ ಥರ. ಮತ್ತು ಮನೆಯಲ್ಲೇ ಮಾಡಿರೋ ಮಸಾಲೆ ತುಂಬಾ ರುಚಿಯಾಗಿ ಟೇಸ್ಟಾಗಿಯೂ ಬರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡ್ತಾ ಇರಿ. ಅಂಗಡಿಗಿಂತ ಮನೆಯಲ್ಲಿರುವ ಮಸಾಲೆನೇ ಮಾಡಿ. ಅದೇ ರೀತಿ ನಾನೆಲ್ಲ ಮೀನಿಗೆ ಕೂಡ ಬರೆ ಎಳೆದಿದ್ದೀನಿ. ಆಮೇಲೆ ನಾನು ಅದಕ್ಕೆ ಒಂದು ಸಾಸಿವೆ 1/4 ಸ್ಪೂನಷ್ಟು ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಓಂ ಕಾಳನ್ನು ತಗೊಂಡಿದ್ದೀನಿ. ಇದೆರಡು ಮೀನಿಗೆ ಹಾಕಲೇಬೇಕು. ಮೀನು ಸಾರು ಮಾಡೋದಾದ್ರೂ ತುಂಬಾ ರುಚಿಯಾಗುತ್ತೆ, ಒಳ್ಳೆಯದು ಕೂಡ. ಆಮೇಲೆ ಇದು ಚಟಪಟ ಅಂತ ಹುರಿಬೇಕು. ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ ಹುರಿಲಿಕ್ಕೆ. ಇದೆರಡು ಮಾತ್ರ, ಮತ್ತು ಯಾವುದನ್ನು ನಾನು ಹುರ್ಕೊಳ್ಳಲ್ಲ ಫ್ರೈ ಮಾಡುವಾಗ. ಸಾರು ಮಾಡಬೇಕಾದ್ರೆ ಎಲ್ಲ ಮಸಾಲವನ್ನು ಹುರಿತೀನಿ, ಇದಕ್ಕೆ ಹುರಿಯಲ್ಲ. ಅದಕ್ಕೆ ನಾನು 10 ಮೆಣಸಿನ್ಕಾಯಿ ಮತ್ತು ಹುರಿದಿರುವಂಥ ಓಂ ಕಾಳು ಎಲ್ಲ ತಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಆಮೇಲೆ ಹುಣಸೆ ಹುಳಿ, ಕಾಳು ಮೆಣಸು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು. ಇದು ಹುಳಿಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಕಾಳು ಮೆಣಸು ಯಾಕೆ ಜಾಸ್ತಿ ತಗೊಂಡಿದ್ದೀನಿ ಅಂದರೆ ಮೆಣಸು ಸ್ವಲ್ಪ ಸಪ್ಪೆ ಇದೆ ಖಾರದಲ್ಲಿ, ಅದಕ್ಕೆ. ಆಮೇಲೆ 1 ಇಡೀ ಬೆಳ್ಳುಳ್ಳಿ ಮತ್ತು 1 ತುಂಡು ಶುಂಠಿಯನ್ನು ತಗೊಂಡಿದ್ದೀನಿ. ಆಮೇಲೆ ಎಲ್ಲವನ್ನು ಮಿಕ್ಸಿಗೆ ಹಾಕಿ ಮಸಾಲ ರುಬ್ಬಿಕೊಳ್ಬೇಕು. ಖಾಲಿ ಓಂ ಕಾಳು ಮತ್ತು ಸಾಸಿವೆ ಎರಡನ್ನೇ ಹುರ್ಕೊಂಡಿದ್ದು, ಮತ್ತೆಲ್ಲ ಹಾಗೆ ಹಸಿ ಮಸಾಲವನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಅರಶಿನ, ಉಪ್ಪನ್ನು ಕೂಡ ನಾನು ಅದಕ್ಕೇ ಹಾಕಿಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕೋದ್ರಿಂದ ತುಂಬಾ ಟೇಸ್ಟಾಗಿ ಬರುತ್ತೆ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಗ್ರೈಂಡ್ ಮಾಡಬೇಕಾದ್ರೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅರಶಿನಷ್ಟೇ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ. ಮತ್ತು ನಾನು ಆಗಲೇ ನೆನೆಸಿಟ್ಟಿದ್ದೆ ನೋಡಿ ಹುಳಿಯನ್ನು, ಅದರ ರಸವನ್ನು ಮಾತ್ರ ಹಾಕಿಕೊಳ್ತಾ ಇದ್ದೀನಿ. ಹುಣಸೆ ಹುಳಿ ರಸದಿಂದ ಹಾಕಿ ಸ್ವಲ್ಪ ಹಾಕಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ನೋಡಿ, ಇಷ್ಟು ನೈಸಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಅಂಗಡಿ ಮಸಾಲಕ್ಕಿಂತ ಮನೆಯಲ್ಲೇ ಮಾಡಿರುವ ಮಸಾಲೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಇಷ್ಟು ನೈಸಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಬೇರೆ ಏನು ನಾನು ಹಾಕಲಿಲ್ಲ, ಮನೆಯದ್ದೇ ಮಸಾಲವನ್ನು ಹಾಕಿ ಮಾಡಿರೋದು, ಮಸಾಲ ರೆಡಿ ಮಾಡಿರೋದು. ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ. ಆಮೇಲೆ ನಾನು ಇದನ್ನು ಮಸಾಲವನ್ನು ಮೀನಿಗೆ ಹಚ್ಚಿಕೊಳ್ತಾ ಇದ್ದೀನಿ. ನಾನು ಆಗಲೇ ಅರಶಿನ, ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೇನೆ. ಮಿಕ್ಸಿ ಮಾಡಬೇಕಾದ್ರೆ ಈಗೇನೂ ಹಾಕ್ಕೊಳ್ತಾ ಇಲ್ಲ, ಬರೀ ಮೀನಿಗೆ ಮಸಾಲ ಅಪ್ಲೈ ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಈ ಥರ ನೋಡಿ, ಎಲ್ಲ ಕಡೆ ಚೆನ್ನಾಗಿ ಹಚ್ಚಬೇಕು. 1-2 ಗಂಟೆ ಆದರೂ ಹಾಗೆ ಇಡಬೇಕು ಮಸಾಲ ಹಚ್ಚಿ. ಆಗ ತುಂಬಾ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡಿರುತ್ತೆ. ಯಾರೆಲ್ಲ ಅಂಗಡಿಯಿಂದ ತಂದು ಅರ್ಜೆಂಟಿಗೆ ಮಾಡ್ತೀರಿ ನೋಡಿ, ಅವರು ಒಂದ್ಸಲ ಈ ಥರ ಮಸಾಲವನ್ನು ಮನೆಯಲ್ಲೇ ರೆಡಿ ಮಾಡಿ ಬೇಕಾದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ರೆಡಿ ಮಾಡಿ. ಇಲ್ಲದಿದ್ದರೆ ಯಾರು ಫ್ರೀ ಇರ್ತೀರ ಅವರು ಆವಾಗಲೇ ಈ ಥರ ಮಸಾಲ ರೆಡಿ ಮಾಡಿ ಮೀನಿಗೆ ಫ್ರೈ ಮಾಡ್ಕೊಳ್ಬೋದು. ಯಾರು ಕೆಲಸಕ್ಕೆಲ್ಲ ಹೋಗುವವರಿಗೆ ಟೈಮ್ ಇರೋದಿಲ್ಲ, ಅವರು ಮಸಾಲೆ ಈ ಥರ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಹಾಳಾಗಲ್ಲ, ಯಾವಾಗ ಬೇಕಾಗ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ 2 ಗಂಟೆ ಆದಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ
ಏನು ಕಲ್ಲರ್ ಏನು ಹಾಕಿಲ್ಲ, ಅದು ಮೆಣಸಿನ್ಕಾಯಿದೆ ಕಲ್ಲರ್. ನಾನು ಮೆಣಸು ಬಾಡಿಗೆ ಮೆಣಸನ್ನು ಉಪಯೋಗ ಮಾಡ್ತಾಯಿದ್ದೀನಿ, ಅದು ಕೆಂಪು ಬರುತ್ತಲ್ಲ, ಅದು ಸ್ವಲ್ಪ ಖಾರ ಸಪ್ಪೆ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಹಾಕಿಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನಾನಿದು ರವೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಕಬ್ಬಿಣದ ಕವಲಿನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ರವೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ತೆಂಗಿನ ಎಣ್ಣೆ ಹಾಕಿ ಕೊಕೊನಟ್ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಬರುತ್ತೆ, ಮೀನು ಫ್ರೈ ಟೇಸ್ಟು ಆಗುತ್ತೆ. ಅದಕ್ಕೋಸ್ಕರ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಾನು ಮತ್ತು ಮೀನು ಫ್ರೈ ಎಲ್ಲ ನಾನು ಕಬ್ಬಿಣದ ಕಾವಲಲ್ಲೇ ಮಾಡೋದು. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ್ದು ರೀತಿ ಆಗಿದೆ ಅಂತೇಳಿ. ಈ ಥರ ನೋಡಿ, ರವೆಯನ್ನು ಈ ಥರ ಜಸ್ಟ್ ಹಚ್ಚಿದರೆ ಆಯಿತು. ಜಾಸ್ತಿ ಹಚ್ಚಲಿಕ್ಕೆ, ದಪ್ಪ ಹಚ್ಚಲಿಕ್ಕೆ ಹೋಗಬೇಡಿ, ತೆಳ್ಳಗೆ ಹಚ್ಕೊಳ್ಬೇಕು. ನಾನು ಎರಡೆರಡು ಮೀನು ಸ್ವಲ್ಪ ದೊಡ್ಡ ಇರೋದ್ರಿಂದ ಎರಡೆರಡು ಮೀನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಮೀನು ಫ್ರೈ ಮಾಡೋದಾದರೆ ಇದೇ ರೀತಿ ಮಾಡೋದು, ಮನೆಯಲ್ಲೇ ಮಸಾಲೆ ರೆಡಿ ಮಾಡಿ ಮಾಡಿಕೊಳ್ಳೋದು. ನೋಡಿ, ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಕಾವಲಿಗೆ ಇಡ್ತಾ ಇದ್ದೀನಿ, ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ತೆಂಗಿನೆಣ್ಣೆ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಾಗಿ ಬರುತ್ತೆ. ಮೀನು ಮತ್ತು ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಇನ್ನೆರಡು ಮೀನಿತ್ತಲ್ಲ, ಅದಕ್ಕೂ ನಾನು ಇದೇ ರೀತಿ ರವೆಯನ್ನು ಹಾಕ್ತಾ ಇದ್ದೀನಿ, ಹಚ್ಚಿಡ್ತಾ ಇದ್ದೀನಿ. ಮೀನು ತುಂಬಾ ಚೆನ್ನಾಗಿ ಎಳ್ಕೊಂಡಿದೆ, ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಟೇಸ್ಟಾಗಿಯೂ ಬಂದಿದೆ. ತೆಳ್ಳಗೆ ಹಚ್ಚಬೇಕು ರವೆ, ಜಾಸ್ತಿ ದಪ್ಪ ದಪ್ಪ ಹಾಕಲಿಕ್ಕೆ ಹೋಗಬಾರ್ದು. ಮತ್ತು ಇದು ಬೇಗನೆ ಫ್ರೈ ಆಗುತ್ತೆ, ರವೆ ಹಾಕಿ ಮಾಡೋದ್ರಿಂದ ಏನು ಮಸಾಲೆ ಎಲ್ಲ ಬಿಡಲಿಕ್ಕೆ ಹೋಗೋದಿಲ್ಲ. ಹೀಗೆ ರವೆ ಹಾಕದೇನು ಹೀಗೆ ತವಾ ಫ್ರೈ ಮಾಡ್ಬೋದು, ತುಂಬಾ ಟೇಸ್ಟಾಗಿ ಬರುತ್ತೆ ಅದು ಕೂಡ. ಮತ್ತು ಇದನ್ನು ಒಂದು ಸೈಡ್ ಇನ್ನೊಂದು ಸೈಡ್ ಮಗುಚಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹಾಕಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎರಡು ಸೈಡ್ ಚೆನ್ನಾಗಿ ಬೆಂದ ಮೇಲೆ ತೆಗಿಬೇಕು ಕಾವಲಿಯಿಂದ. ಕುಚಲಕ್ಕಿ ಹೇಳ್ತೀವಲ್ಲ, ಮಟ್ಟ ರೈಸ್ ಅಂತೇಳಿ, ಅದರ ಗಂಜಿ ಜೊತೆ ಗಂಜಿ ಜೊತೆ ಬೆಸ್ಟ್ ಕಾಂಬಿನೇಷನ್, ಒಳ್ಳೆ ಆಗುತ್ತೆ. ಏನಾದರೂ ಇಲ್ದಿದ್ರೆ ಅದನ್ನು ಅನ್ನ ಮಾಡಿ ಕುಚಲಕ್ಕಿಯನ್ನು ಅದ್ರ ಜೊತೆ ಒಂದು ಟೊಮೊಟೊ ರಸಮ್ ಏನಾದರೂ ಮಾಡಿಕೊಂಡ್ರೆ ಬೆಸ್ಟ್ ಕಾಂಬಿನೇಷನ್. ನೋಡಿ, ಈ ಥರ ಇಷ್ಟು ರೋಸ್ಟಾಗಿ ಫ್ರೈ ಆಗಬೇಕು. ಇದೇ ರೀತಿ ನೀವು ಕೂಡ ಮನೆಯಲ್ಲೇ ಮಸಾಲ ರೆಡಿ ಮಾಡಿ ಫ್ರೈ ಮಾಡಿ, ಯಾರೆಲ್ಲ ಅಂಗಡಿಯಿಂದ ತಂದು ಮಾಡ್ತೀರಿ ನೋಡಿ, ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತು 2 ಮೀನು ಅದೇ ಇತ್ತಲ್ಲ, ಅದೇ ರೀತಿ ಮತ್ತೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಮತ್ತೆ ಅದು 2 ಮೀನನ್ನು ಕೂಡ ಫ್ರೈಗೆ ಹಾಕ್ತಾ ಇದ್ದೀನಿ ನಾನು. ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡೆ ನೋಡಿ. ಮತ್ತೆ 2 ಮೀನನ್ನು ಅದೇ ರೀತಿ ಹಾಕ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ. ಮತ್ತು ಅದು ಸ್ವಲ್ಪ ಮೀನಿದ್ದು 1-2 ಮೊಟ್ಟೆ ಇತ್ತು, ಅದನ್ನು ಕೂಡ ಅದರೊಟ್ಟಿಗೆ ಫ್ರೈ ಮಾಡಿಕೊಂಡೆ. ಇನ್ನೊಂದು ಸಲ ಮೀನು ಫ್ರೈ ಮಾಡಿದ್ದು ಕೂಡ ಫ್ರೈ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದೇ ರೀತಿ ಟ್ರೈ ಮಾಡಿ, ನನ್ನ ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.